ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪವಗಡ ಕುಕಿಂಗ್ ಅಂಡ್ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ರುಚಿಯಾಗಿರುವ ಈರುಳ್ಳಿ ಪಕೋಡದ ರೆಸಿಪಿ ಜೊತೆಗೆ ಇಷ್ಟು ದಿವಸ ನಾನು ಯಾಕೆ ವಿಡಿಯೋಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ಇದು ಶುಕ್ರವಾರದ ಬ್ಲಾಗ್. ಇದು ಈಗ ಟೈಮ್ ಬಂದರೆ ಬೆಳಿಗ್ಗೆ 6:15 ಆಗಿದೆ. ಇವತ್ತು ಸ್ವಲ್ಪ ಲೇಟ್ ಆಯಿತು ಪೂಜೆ ಆಗೋಷ್ಟರಲ್ಲಿ. ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿದ್ನಿ ಸಿಂಪಲ್ ಆಗಿ. ಊರಿಂದ ನಮ್ಮ ಮಾವ ಬಂದಿದ್ರು, ಅವ್ರಿಗೆ ಸಹ ಟೀ ಮಾಡಿಕೊಟ್ಟು ಬ್ರೆಡ್ ಕೊಟ್ಟಿದ್ದೆ. ತುಂಬ ಚಳಿ ಇತ್ತು, ಹಾಗಾಗಿ ಅವ್ರಿಂದ ಬೆಡ್ಶೀಟ್ ಹೊತ್ಕೊಂಡೇ ಕೂತ್ಕೊಂಡಿದ್ದಾರೆ. ಅವ್ರಿಗೆ ಟೀ ಮಾಡಿಕೊಟ್ಟು ಬ್ರೆಡ್ ಕೊಟ್ಟು ಈಗ ನಾನು ಅಂಗಡಿಗೆ ಹೋಗಿ ಅಂಗಡಿ ಓಪನ್ ಮಾಡಬೇಕು. ನಮ್ಮ ಮನೆಯವ್ರು ಇರಲ್ಲ ಬೆಳಿಗ್ಗೆ ಟೈಮು, ಅವ್ರು ಇನ್ನೊಂದು ಬೇರೆ ಕೆಲಸ ಮಾಡ್ತಾಯಿದ್ದಾರೆ ಹಾಲಿಂದು. ಹಂಗಾಗಿ ಬೆಳಗ್ಗೆ ನಾನೇ ಬಂದು ಅಂಗಡಿ ಓಪನ್ ಮಾಡ್ತೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು ಅಂಗಡಿ ಓಪನ್ ಮಾಡೋಷ್ಟರಲ್ಲಿ. ಬೆಳಿಗ್ಗೆ 6:15 ಆಯಿತು. ಫುಲ್ಲೆಲ್ಲ ಬೆಳಕಾಗಿದೆ. ಶುಕ್ರವಾರ ಬೇರೆ ಮನೇಲಿ ಪೂಜೆ ಅದು ಇದು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಮತ್ತು ನಮ್ಮ ಮಾವ ಬೇರೆ ಬಂದಿದ್ರು ಊರಿಂದ, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಇವತ್ತು. ಈಗ ಅಂಗಡಿ ಓಪನ್ ಮಾಡಿ ಹೊರಗಡೆ ಕಸ ಎಲ್ಲ ಹೊಡೆದು ನೀರು ಹಾಕಿ ಕೂಡಿಸ್ತಾ ಇದ್ದೀನಿ. ಮುಂಚೆ ಎಲ್ಲ ನಮ್ಮ ಮನೆಯವರೇ ಓಪನ್ ಮಾಡೋರು ಅಂಗಡಿ. ನಾನು ಒಂದೇ ಸಲ 8 ಗಂಟೆಗೆ ಬರ್ತಾಯಿದ್ದೆ ಅಂಗಡಿಗೆ. ಈಗ ಅವರು ಹಾಲಿಂದು ಆರ್ಗ್ಯಾನಿಕ್ ಹಾಲಿಂದು ಡಿಸ್ಟ್ರಿಬ್ಯೂಟರ್ ಮಾಡ್ತಾಯಿದ್ದಾರೆ. ಹಂಗಾಗಿ ನಾನು 4 ಗಂಟೆಗೆ ಎದ್ದು 6 ಗಂಟೆಗೆಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ 6 ಗಂಟೆಗೆ ಅಂಗಡಿಗೆ ಬಂದು ಇಲ್ಲೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡೋ ಅಷ್ಟರಲ್ಲಿ ನಮ್ಮ ಮನೆಯವ್ರು ಬರ್ತಾರೆ. ಮತ್ತು ನಾನು ಅವಾಗ ಮನೆಗೆ ಹೋಗಿ ನನ್ನ ಮಗುನಿಗೆ ಸ್ನಾನ ಮಾಡಿಸ್ಕೊಂಡು ಅವ್ನು ರೆಡಿ ಮಾಡಿಸ್ಕೊಂಡು ಅವನಿಗೆ ತಿಂಡಿ ತಿನ್ನಿಸ್ಕೊಂಡು ಮತ್ತೆ 8 ಗಂಟೆಗೆ ಕರ್ಕೊಂಡು ಅಂಗಡಿಗೆ ಬರ್ತೀನಿ. ಇದೇ ಕಾರಣಕ್ಕೆ ನಾನು ವೀಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಬೆಳಗ್ಗೆ ಟೈಮು ವಿಡಿಯೋ ಮಾಡೋಣ ಅಂತಂದರೆ ಕೆಲಸದ ಗಾಬರಿಯಲ್ಲೇ ನನಗೆ ಮೊಬೈಲ್ ಇಟ್ಕೊಳ್ಳೋಕ್ಕೆ ಟೆನ್ಷನ್ ಆಗಿಬಿಡುತ್ತೆ. ಯಾಕಂದರೆ ಕೆಲಸ ಮೊಬೈಲ್ ಇಟ್ಕೊಂಡು ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಹೋದರೆ ಕೆಲಸ ಆಗೋಲ್ಲ. ನನಗೆ 4 ಗಂಟೆಯಿಂದ 6 ಗಂಟೆ ಒಳಗಡೆ ಪ್ರತಿಯೊಂದು ಕೆಲಸನೂ ಮುಗಿಬೇಕು ಮನೆಯಲ್ಲಿ. ಸ್ನಾನ ಆಗಲಿ, ಪೂಜೆ ಆಗಲಿ, ಮತ್ತು ಬೆಳಿಗ್ಗೆ ತಿಂಡಿ ಆಗಲಿ, ಮಧ್ಯಾಹ್ನಕ್ಕೆ ಸಾಂಬಾರಾಗಲಿ ಎಲ್ಲ 2 ಗಂಟೆಗೆ ಮುಗಿಸ್ಬಿಡ್ತೀನಿ. ಹಾಗಾಗಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ಹೋದರೆ ನಾನು 5 ನಿಮಿಷ ಮಾಡೋ ಕೆಲಸ ಅರ್ಧ ಗಂಟೆ ಮಾಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ದಿನದ ಮಟ್ಟಿಗೆ ವೀಡಿಯೋನ ಸ್ಟಾಪ್ ಮಾಡಿದ್ದೀನಿ. ಮತ್ತು ಎಡಿಟಿಂಗ್ ನನ್ನ ತಮ್ಮ ಮಾಡ್ತಿರೋದ್ರಿಂದ ಅವನು ಸ್ವಲ್ಪ ಬ್ಯುಸಿ ಇದ್ದಾನೀಗ. ಇದು ಅಡಿಕೆ ಸೀಸನ್ ಇರೋದ್ರಿಂದ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ ಊರಲ್ಲಿ. ನಾನು ವೀಡಿಯೋಸ್ ಮಾಡಿ ಕಳಿಸಿದ್ರು ಅವ್ನಿಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನೇ ಅರ್ಥ ಮಾಡಿಕೊಂಡು ವೀಡಿಯೋಸ್ನ ಮಾಡ್ತಾಯಿಲ್ಲ. ಆದಷ್ಟು ಇನ್ಮೇಲೆ ಟ್ರೈ ಮಾಡ್ತೀವಿ. ಈಗ ಹೊರ್ಗಡೆದು ನೀಟಾಗೆಲ್ಲ ಗುಡಿಸಿ ತೊಳೆದು ಒಂದು ಪುಟ್ಟು ರಂಗೋಲೆ ಸಹ ಹಾಕಿ, ಈಗ ಹೊರ್ಗಡೆ ಇರೋ ಐಟಮು ಎಲ್ಲ ನೈಟು ಕ್ಲೋಸ್ ಮಾಡ್ಬೇಕಾದ್ರೆ ಒಳಗಡೆ ಇಟ್ಟಿರ್ತೀವಲ್ವ, ಅದನ್ನೆಲ್ಲ ತಂದು ಹೊರ್ಗಡೆ ಜೋಡಿಸ್ತಾ ಇದ್ದೀನಿ. ಮಾಪಂತೆ, ಪರ್ಕಿಗಳು, ಮತ್ತು ನೀರು ಕ್ಯಾನು, ಈರುಳ್ಳಿ, ಬೆಳ್ಳುಳ್ಳಿ ಈ ಥರ ಎಲ್ಲ ಒಳಗಡೆ ಇಟ್ಟಿರ್ತೀವಲ್ವ, ಅದನ್ನೆಲ್ಲ ತಂದು ಜೋಡಿಸ್ತೀನಿ. ಸಾಕಪ್ಪ ಅನ್ನಿಸ್ಬಿಡುತ್ತೆ. ಬೆಳಿಗ್ಗೆ ಟೈಮ್ ಅಂತೂ ಮನೆಯಲ್ಲೂ ಎಲ್ಲ ಮಾಡಿಕೊಂಡು ಮತ್ತು ಅಂಗಡಿಯಲ್ಲಿ ಬಂದು ಎಲ್ಲ ಎತ್ತಿಟ್ಟು ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಹಾಲು ಎಲ್ಲ ಜೋಡಿಸ್ಬಿಟ್ಟು ಮತ್ತು ಒಳಗಡೆದೆಲ್ಲ ಕಸ ಎಲ್ಲ ಹೊಡೆದು ಮತ್ತು ಅದನ್ನು ನೆಲ ಎಲ್ಲ ಒರೆಸಿ ಪೂಜೆ ಮಾಡೋ ಅಷ್ಟರಲ್ಲಿ ನಮ್ಮ ಮನೆಯವ್ರು ಸಹ ಬರ್ತಾರೆ. ಅಷ್ಟರಲ್ಲಿ ನನಗೂ ಟೈಮ್ ಆಗಿರುತ್ತೆ. 7:15, 7:15 ಆಗಿಬಿಟ್ಟಿರುತ್ತೆ. ಅವಾಗ ಮತ್ತೆ ನಾನು ಮನೆಗೆ ಹೋಗಿ ನನ್ನ ಮಗನ ರೆಡಿ ಮಾಡಿಕೊಂಡು ಮತ್ತೆ 8 ಗಂಟೆಗೆ ನಾನು ಇಲ್ಲಿಗೆ ಅಂಗಡಿಗೆ ಬರಬೇಕು. ಈಗ ನೋಡಿ ಎಲ್ಲ ನೀಟಾಗಿ ಹಾಲು ಕ್ರೇಟ್ ಎಲ್ಲ ಜೋಡಿಸಿ ಇಟ್ಟಿದ್ದೀನಿ. ಈಗ ಅಂಗಡಿಯಲ್ಲೆಲ್ಲ ಕ್ಲೀನ್ ಮಾಡಿ ನೀಟಾಗೆಲ್ಲ ಜೋಡಿಸ್ಬಿಟ್ಟು ಅಂಗಡಿಯಲ್ಲಿ ಸಹ ಪೂಜೆ ಮಾಡಿ ಮತ್ತೆ ಈಗ ಮನೆಗೆ ಬಂದಿದ್ದೀನಿ. ಈಗ ಮನೆಗೆ ಬಂದು ನಮ್ಮ ಮಾವ ಬಂದಿದ್ದಾರೆ. ಅವರು ಈಗ ಊರಿಗೆ ಸಹ ಹೊರಟಿದ್ದಾರೆ. ಅವರು ನಾನ್ ವೆಜ್ ಏನು ತಿನ್ನಲ್ಲ. ಹಂಗಾಗಿ ನಾನು ಎಳ್ಳಿಕಾಯಿ ಚಿತ್ರಾನ್ನ ಮಾಡಿಬಿಟ್ಟು ಈರುಳ್ಳಿ ಪಕೋಡ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಆಗಲೇ ಮಾಡಿಟ್ಟು ಹೋಗಿದ್ದೆ ಅಂಗಡಿಗೆ ಹೋಗ್ಬೇಕಾದ್ರೇ. ಈಗ ಈರುಳ್ಳಿ ಪಕೋಡ ಮಾಡ್ತಾಯಿದ್ದೀನಿ. ಈರುಳ್ಳಿ ಪಕೋಡ ಮಾಡೋದಕ್ಕೆ 1 ಬೌಲ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜು ಒಂದು 4 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 2 ಸ್ಪೂನ್ ಅಕ್ಕಿ ಹಿಟ್ಟು, 1 ಚಿಟಿಕೆ ಅಡುಗೆ ಸೋಡಾ, ಹಾಗೆ ಖಾರಕ್ಕೆ ಹಸಿರು ಮೆಣಸಿಕಾಯಿ ಒಂದು 4ರಿಂದ 5 ತೊಗೊಂಡಿದ್ದೀನಿ. ಖಾರ ಕಡಿಮೆ ಇದೆ ಹಸಿರು ಮೆಣಸಿಕಾಯಿ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇನ್ನೂ ನುಗ್ಗೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ.
ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಹಾಕಿಲ್ಲ. ಇರೋರು ಹಾಕ್ಕೊಳ್ಳಿ. ಈಗ ಒಂದು ಬೌಲ್ಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟು ಹಾಕೊಳ್ಳೋದಕ್ಕಿಂತ ಮುಂಚೆನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು, ಒಂದು ಚಿಟಿಕೆ ಅಡುಗೆ ಸೋಡಾ, ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತದೆ. ಜಾಸ್ತಿ ಹಾಕೋಕೆ ಹೋಗಬಾರ್ದು, ಒಂದು 2 ಸ್ಪೂನ್ ಹಾಕಿದರೆ ಸಾಕು. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಹತ್ತೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಈಗ ಎಣ್ಣೆನೂ ಸಹ ಚೆನ್ನಾಗಿ ಕಾದಿದೆ, ಸ್ವಲ್ಪ ಹಾಕಿ ನೋಡಿದೆ, ಚೆನ್ನಾಗಿ ಕಾದಿದೆ ಎಣ್ಣೆ. ಈಗ ಪಕೋಡನ ಹಾಕ್ಕೊಳ್ಳೋಣ. ನಾವು ಇದಕ್ಕೆ ಪಕೋಡ ಅಂತ ಕರಿತೀವಿ, ನಮ್ಮ ಕಡೆ ಈರುಳ್ಳಿಯಿಂದ ಮಾಡೋದಕ್ಕೆ ಪಕೋಡ ಅಂತೀವಿ, ಈ ಕಡೆ ಎಲ್ಲ ಬೋಂಡ ಅಂತ ಕರೀತಾರೆ. ನಮ್ಮ ಕಡೆ ಇದಕ್ಕೆ ಈರುಳ್ಳಿ ಪಕೋಡ ಅಂತ ಕರಿತೀವಿ. ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಒಕ್ಕರವಾಗಿ ಹಾಕ್ಕೊಳ್ತಾ ಇದ್ದೀನಿ ಪಕೋಡ, ರೌಂಡ್ ಮಾಡಿ ಹಾಕ್ಕೊಳ್ತಾ ಇಲ್ಲ. ಈ ರೀತಿ ಹಾಕೋದ್ರಿಂದ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ. ನಾವು ರೌಂಡ್ ಮಾಡಿ ಹಾಕ್ಕೊಳ್ಳೋಕೆ ಹೋದರೆ ಒಳಗಡೆ ಹಸಿ ಹಸಿ ಆಗೇ ಇರುತ್ತೆ. ಯಾಕಂದರೆ ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕಿದ್ವಿ, ಹಾಗಾಗಿ ನಾನು ಸ್ವಲ್ಪ ಒಕ್ಕರವಾಗಿ ಹಾಕ್ಕೊಳ್ತಾ ಇದ್ದೀನಿ. ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈ ರೀತಿ ಹಾಕೋದ್ರಿಂದ. ಈ ರೀತಿಯೆಲ್ಲ ಹಾಕ್ಕೊಂಡು ಈಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸ್ಟವ್ ಮೀಡಿಯಮಲ್ಲಿ ಇಟ್ಕೊಂಡು ಹದವಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಒಂದು ಸೈಡು ಚೆನ್ನಾಗಿ ಬೆಂದಿದೆ, ಈಗ ಇನ್ನೊಂದು ಸೈಡು ಮರ್ಚ್ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗಿ ಬಂದಿತ್ತು ಈರುಳ್ಳಿ ಪಕೋಡ ಅಂತೂ. ಫ್ರೈ ಮಾಡ್ಕೋಬೇಕು ಸ್ಟವ್ ಮೀಡಿಯಮಲ್ಲಿ ಇಟ್ಕೊಂಡು, ಯಾಕಂದರೆ ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಜಾಸ್ತಿ ಉರಿಟ್ಟು ಬೇಯಿಸ್ಕೊಂಡ್ವಿ ಅಂದರೆ ಮೇಲೆಲ್ಲ ಕಪ್ಪಾಗುತ್ತೆ, ಒಳಗಡೆ ಈರುಳ್ಳಿ ಬೆಂದಿರಲ್ಲ. ಹಾಗಾಗಿ ಸ್ಟವ್ ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೋಬೇಕು. ನೋಡಿ ಎಮಿಯಾಗಿರುವ ಈರುಳ್ಳಿ ಪಕೋಡ ರೆಡಿಯಾಗಿದೆ. ಈ ರೀತಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ. ಈಗ ನೀಟಾಗಿ ಎಣ್ಣೆನೆಲ್ಲ ಬಸ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಮೆಣಸಿನ್ಕಾಯಿ ಬೋಂಡಕ್ಕಿಂತ ಈರುಳ್ಳಿ ಪಕೋಡ ಆದರೆ ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟೂ ಚೆನ್ನಾಗಿರುತ್ತೆ. ಈಗ ಇನ್ನೊಂದು ದಿಬ್ಬೆನೂ ಅದೇ ರೀತಿ ಹಾಕ್ಕೊಳ್ಳೋಣ. ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಇರುತ್ತೆ ನಮ್ಮ ಬೆಳಗಿನ ರೊಟೀನ್ ಅಂತಂದರೆ. ಬೆಳಗ್ಗೆ ನಮ್ಮದು 3:45 4 ಗಂಟೆ ಒಳಗಡೆ ಕೆಲಸ ಸ್ಟಾರ್ಟ್ ಆಗುತ್ತೆ. 8 ಗಂಟೆ ಒಳಗಡೆಗೆ ಕಂಪ್ಲೀಟಾಗಿ ಮನೆ ಕೆಲಸ, ಅಂಗಡಿ ಕೆಲಸ ಎಲ್ಲ ಮುಗಿಯುತ್ತೆ. ತುಂಬ ಹರಾಬರಿಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಆ ಗಾಬರಿಯಲ್ಲಿ ವೀಡಿಯೋಸ್ನ ಮಾಡೋಕ್ಕಾಗ್ತಾಯಿಲ್ಲ. ಆದಷ್ಟು ಟ್ರೈ ಮಾಡ್ತೀವಿ ಇನ್ನು ಮುಂದೆ ವೀಡಿಯೋಸ್ನ ಮಾಡೋದಕ್ಕೆ. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ ನನ್ನ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಇದೆ. ವಿಡಿಯೋ ಕ್ಲಿಯರಾಗಿ ಬರ್ತಾಯಿಲ್ಲ, ಹಂಗಾಗಿ ಹೊಸ ಮೊಬೈಲ್ ಸಹ ತಗೋಬೇಕು. ಹಂಗಾಗಿ ಅದು ಒಂದು ರೀಸನ್ ಇದೆ ನಾನು ವಿಡಿಯೋ ಮಾಡದೇ ಇರೋದಕ್ಕೆ. ನೋಡಿ ಪಕೋಡ ರೆಡಿಯಾಗಿದೆ. ಬೆಳಗ್ಗೆ ಮಾಡ್ತಾಯಿದ್ದೀನಿ, ಯಾಕಂದರೆ ನಮ್ಮ ಮಾವ ನಾನ್ ವೆಜ್ ಏನು ತಿನ್ನೋಲ್ಲ, ಮೊಟ್ಟೆ ಸಹ ತಿನ್ನಲ್ಲ. ನಮ್ಮ ಮನೆಯಲ್ಲಿ ನಾನ್ ವೆಜ್ ತಿನ್ನೋದಂದರೆ ನಾನು, ನಮ್ಮ ಮನೆಯವರು, ನನ್ನ ಮಗ ಅಷ್ಟೇ, 3 ಜನನೇ. ನಮ್ಮ ಮನೆಯಲ್ಲಿ ಯಾರೂ ತಿನ್ನಲ್ಲ. ಹಾಗಾಗಿ ಅವ್ರಿಗೆ ಈ ರೀತಿ ಬೋಂಡ ಪಕೋಡ ಅಂದರೆ ಇಷ್ಟ, ಹಾಗಾಗಿ ಮಾಡ್ತಾಯಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಎಳ್ಳಿಕಾಯಿ ಚಿತ್ರಾನ್ನ ಸಹ ಮಾಡಿದ್ದೀನಿ. ಬೆಳಗ್ಗೆನೇ ಅಂಗಡಿಗೆ ಹೋಗ್ಬೇಕಾದ್ರೆ ಚಿತ್ರಾನ್ನ ಮಾಡಿಟ್ಟೋದೆ. ಈಗ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಈರುಳ್ಳಿ ಪಕೋಡ ಸಹ ಮಾಡಿದೆ. 2 ರೆಡಿಯಾಗಿದ್ದಾವೆ. ಈಗ ನನ್ನ ಮಗ ಮತ್ತು ನಮ್ಮ ಮಾವ ಕೂತಿದ್ದಾರೆ ತಿಂಡಿ ತಿನ್ನೋದಕ್ಕೆ. ಇವರೇ ನೋಡಿ ನಮ್ಮ ಮಾವ. ನನ್ನ ಮಗನಿಗೂ ಕ್ರಿಸ್ಮಸ್ದು ಸೆಲೆಬ್ರೇಷನ್ ಇತ್ತು, ಹಂಗಾಗಿ ಅವನು ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾನೆ. ಈ ರೀತಿ ಇರುತ್ತೆ ನಮ್ಮ ಜೀವನ. ಮತ್ತೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಮುದ್ದೆ, ಅನ್ನ ಮತ್ತು ಕಡಲೆಬೀಜದ ಚಟ್ನಿ ಮಾಡಿದ್ದೆ. ಹಾಗೆ ಸ್ವೀಟ್ ಕಾರ್ನ್ ಸಹ ತಂದಿದ್ರು ನಮ್ಮ ಮನೆಯವರು, ಅದನ್ನು ಸಹ ಬೇಯಿಸ್ಬಿಟ್ಟು ಚೀಸು ಅದೆಲ್ಲ ಹಾಕ್ಬಿಟ್ಟು ಕೊಟ್ಟಿದ್ದೆ ಸೈಡ್ಗೆ ಮುದ್ದೆ ಜೊತೆಗೆ. ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ನನ್ನ ತಮ್ಮ ಸಹ ಬಂದಿದ್ದಾನೆ. ನನ್ನ ತಮ್ಮ ಯಾಕೆ ಬಂದಿದ್ದಾನೆ ಅಂದರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡಿದ್ದ, ಪ್ರಸಾದ ತೊಗೊಂಡು. ಮತ್ತು ಇನ್ನೊಂದು ಮುಖ್ಯವಾಗಿ ಅವನು ಬಂದಿದ್ದು ಅಂದರೆ ಸಕ್ಸೆಕಾಯಿ. ನಮ್ಮ ಕಡೆ ಅಗಸೆಕಾಯಿನೂ ಅಂತಾರೆ, ಸಕ್ಸೆಕಾಯಿನೂ ಅಂತಾರೆ. ನಮ್ಮಮ್ಮಂದು ಒಂದೇ ಇದು. ನಮ್ಮಮ್ಮ ಬಂದಿದ್ರು ಊರಿಂದ. ನನ್ನ ತಮ್ಮನ ಮನೆಯಲ್ಲೇ ಇತ್ತು ಸಕ್ಸೆಕಾಯಿ. ಅದನ್ನ ತಗೊಂಡು ಅವ್ನು ಕೊಟ್ಟು ಬರೋವರೆಗೂ ಅವ್ರಿಗೆ ಸಮಾಧಾನ ಇಲ್ಲ. ಕೊಟ್ಟು ಬಂದೇನಪ್ಪ ಅಂತ ನಮ್ಮನ್ನು ತಗೊಂಬಂದ್ರೆ ನಮ್ಮ ಸಕ್ಸೆಕಾಯಿ ಅಂತ ನಮ್ಮನ್ನು. ಹಾಗಾಗಿ ಅವನು ಪ್ರಸಾದಕ್ಕಿಂತ ಇಂಪಾರ್ಟೆಂಟಾಗಿ ಸಕ್ಸೆಕಾಯಿ ತೊಗೊಂಡು ಬಂದಿದ್ದ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ವರ್ಷಕ್ಕೊಂದ್ಸಲನಾದರೂ ಅದನ್ನ ತಿನ್ನಬೇಕು ಅಂತ ಹೇಳ್ಬಿಟ್ಟು
ತೊಗೊಬಂದಿದ್ದ. ಆ ರೆಸಿಪಿನೂ ಆದಷ್ಟು ಟ್ರೈ ಮಾಡ್ತೀನಿ ಶೇರ್ ಮಾಡೋದಕ್ಕೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು.